ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ದುಡ್ಡಿನ ಬಗ್ಗೆ ಅಂದರೆ ಶೇರ್ ಮಾರ್ಕೆಟ್ನ ಬಗ್ಗೆ ಮಾತನಾಡ್ತಾ ಇದ್ದೀನಿ. ನಾನು ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ ಎಷ್ಟು ದುಡ್ಡನ್ನು ಮಾಡಿದ್ದೀನಿ ಮತ್ತು ನನ್ನ ಪೋರ್ಟ್ಫೋಲಿಯೋದಲ್ಲಿ ಯಾವುದಕ್ಕೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಮ್ಯೂಚುವಲ್ ಫಂಡಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಸ್ಟಾಕ್ಸಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಮತ್ತು ನನ್ನ ಸ್ಟ್ರಾಟಜೀಸ್ ಏನು, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ನೀವೇನಾದರೂ ಶೇರ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡ್ಬೇಕಂತಿದ್ದೀರಾ ಅಂತಂದ್ರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ನಾನು ಝೆರೋದಾದು ಡಿಮ್ಯಾಟ್ ಅಕೌಂಟನ್ನು ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಇನ್ನೂ ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮುಖಾಂತರ ನೀವು ಸೈನ್ ಅಪ್ ಅನ್ನು ಆಗ್ಬೋದು. ಆ ಲಿಂಕ್ ಯೂಸ್ ಮಾಡಿಕೊಂಡು ನೀವು ಸೈನ್ ಅಪ್ ಆದ್ರಿ ಅಂತ ಅಂದರೆ ನನಗೆ ಝೆರೋದವರು ಸ್ವಲ್ಪ ಕಮಿಷನ್ ಕೊಡ್ತಾರೆ, ಅದರಿಂದ ನಿಮಗೇನು ಲಾಸ್ ಇಲ್ಲ. ಈ ಒಂದು ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಸುಮಾರು ₹200 ಆಗುತ್ತೆ ಅಂತ ಅನ್ಕೋತೀನಿ. ಆಯಿತಾ, ಪ್ರತಿಯೊಬ್ಬರು ಕೂಡ ಒಂದು ಫೀಸನ್ನು ಕಟ್ಟಲೇಬೇಕು, ಮ್ಯಾಂಡೇಟ್ರಿ ಅದು. ಸೊ ಫೀಸನ್ನು ಕಟ್ಟಿ ನೀವು ಅಕೌಂಟನ್ನು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿದ್ರಿ ಅಂದರೆ ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಂಡು ಹೋಗ್ಬೋದು. ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಏನು ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಅದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಮತ್ತು ಎಜುಕೇಷನಲ್ ಪರ್ಪಸ್ಗೆ ಇದನ್ನೆಲ್ಲದನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಹೇಳಿದೆ ಅಂತಾಗಲಿ ಅಥವಾ ಬೇರೆ ಇನ್ಯಾರು ಹೇಳಿದ್ರು ಅಂತಾಗಲಿ ಯಾವುದೇ ಕಾರಣಕ್ಕೂ ಸ್ಟಾಕ್ ಮಾರ್ಕೆಟ್ಗೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ನೀವು ಮೊದಲು ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡು ನಂತರ ನಿಮ್ಮ ಇಚ್ಛೆಯಿಂದ ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಡೈರೆಕ್ಟಾಗಿ ಬಂದ್ಬಿಡ್ತೀನಿ. ನಾನು ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ ಎಷ್ಟು ದುಡ್ಡನ್ನು ಮಾಡ್ತೀನಿ ಅಂತ ಅದನ್ನು ತಿಳಿಸೋದಕ್ಕಿಂತ ಮುಂಚೆ ನನ್ನ ಪೋರ್ಟ್ಫೋಲಿಯೋ ಬಗ್ಗೆ ಮಾತನಾಡೋಣ. ಪೋರ್ಟ್ಫೋಲಿಯೋ ಅಂತ ಅಂದರೆ ನನ್ನ ಇನ್ವೆಸ್ಟ್ಮೆಂಟಲ್ಲಿ ನಾನು ಶೇರ್ ಮಾರ್ಕೆಟಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಮ್ಯೂಚುವಲ್ ಫಂಡಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಡೆಫ್ ಫಂಡ್ಗಳಿಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, FDಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಕಂಬೈನ್ ಮಾಡಿದ್ರೆ ನಮ್ಮದು ಪೋರ್ಟ್ಫೋಲಿಯೋ ಆಗುತ್ತೆ. ನನ್ನ ಪೋರ್ಟ್ಫೋಲಿಯೋದಲ್ಲಿ ನಾನು 33%, 100ರಲ್ಲಿ 33% ನಾನು ಸ್ಟಾಕ್ಸಿಗೆ ಇನ್ವೆಸ್ಟ್ ಮಾಡಿದ್ದೀನಿ. ಉಳಿದ 33% ನಾನು ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಮತ್ತು ರಿಮೈನಿಂಗ್ 33% ನಾನು ಡೆಪ್ ಫಂಡು ಮತ್ತು FDಯಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಆಯಿತಾ, ಸೊ ₹100 ಅಂತ ಅಂದರೆ ಅದರಲ್ಲಿ ₹33 ಸ್ಟಾಕ್ಸಿಗೆ, ₹33 ಮ್ಯೂಚುವಲ್ ಫಂಡಿಗೆ, ₹33 ಡೆಪ್ ಫಂಡಿಗೆ. ಸೊ ಏನಕ್ಕೆ ಈ ರೀತಿ ಡಿವೈಡ್ ಮಾಡಿದ್ದೀನಿ ಅಂತ ಅಂದರೆ, ಒಂದು ವೇಳೆ ಸ್ಟಾಕ್ ಮಾರ್ಕೆಟ್ ಒಡಿಸ್ಕೊಂತು ಅಂತ ಅಂದರೆ ಈ ಕಡೆ ನನಗೆ ಡೆಫ್ ಫಂಡ್ಗಳು ರಿಟರ್ನ್ ಕೊಡ್ತಾ ಇರುತ್ತೆ. ಸೊ ಅದರಿಂದ ನನಗೆ ಹೆವಿ ಲಾಸ್ ಅಂತ ಅನಿಸಲ್ಲ. ಈ ಒಂದು ಸ್ಟಾಕ್ ಮಾರ್ಕೆಟ್ ಏನಿದೆ ಹೆವಿ ಅಂದರೆ ಹೆವಿ ಐ ರಿಸ್ಕು ಹೇಳೋದಕ್ಕಾಗಲ್ಲ. ನಿಮಗೆ ದುಡ್ಡು ಬಂತು ಅಂದರೆ ಹಂಗೆ ಜಾಸ್ತಿನೇ ಬರ್ಬೋದು, ಹೋಯ್ತು ಅಂದರೆ ಹಂಗೆ ಹೋಗ್ಬೋದು. ಆಯಿತಾ, ಸ್ಟಾಕ್ ಮಾರ್ಕೆಟ್ ಆ ರೀತಿ ತುಂಬ ವೊಲಟೈಲು. ಇನ್ನು ಮ್ಯೂಚುವಲ್ ಫಂಡ್ ಈ ಒಂದು ಸೆನ್ಸೆಕ್ಸ್ ಅಥವಾ ನಿಫ್ಟಿ ಏನಿದೆ ಅದರ ಬೇಸ್ ಮೇಲೆ ವೇರಿ ಆಗುತ್ತೆ. ಸೆನ್ಸೆಕ್ಸ್ ಮೇಲಕ್ಕೆ ಹೋಯ್ತು ಅಂದರೆ ಮೇಲಕ್ಕೆ ಹೋಗುತ್ತೆ, ಕಡಿಮೆ ಆಯಿತು ಅಂದರೆ ಕಡಿಮೆ ಆಗುತ್ತೆ. ಅಷ್ಟೊಂದು ಮೇಜರ್ ರಿಸ್ಕ್ ಇರಲ್ಲ. ಸ್ಟಾಕ್ ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಅಷ್ಟೊಂದು ರಿಸ್ಕ್ ಇರಲ್ಲ. ಲಾಸ್ ಆಯಿತು ಅಂದರೂ ಕೂಡ ಅಷ್ಟೊಂದು ಲಾಸ್ ಆಗೋದಿಲ್ಲ. ಆಯಿತಾ, ಸೊ ಅದಕ್ಕೆ 300% ಮಾಡಿದ್ದೀನಿ ನಾನು. ಇನ್ನು ಡೆಫ್ ಫಂಡ್ಗಳು, ಆಯಿತಾ, ಡೆಫ್ ಫಂಡು ಮತ್ತು FD. ಸೊ ಇದರಲ್ಲಿ ನಿಮಗೆ ಲಾಸೇ ಇಲ್ಲ. ಯಾವಾಗಲೂ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರಲ್ಲ ಮೋಸ್ಟ್ ಆಫ್ ದ ಟೈಮು. ಕೆಲವೊಂದು ಬಾಂಡ್ ಫಂಡ್ಗಳಂತ ಸಿಗ್ತವೆ ನಿಮಗೆ. ಇದರಲ್ಲಿ ನಿಮಗೆ ಸುಮಾರು 7ರಿಂದ 8% ರಿಟರ್ನ್ ಸಿಗುತ್ತೆ. ಆಯಿತಾ, ಸೊ ಅದರಲ್ಲಿ ರಿಸ್ಕೇ ಇಲ್ಲ. ಬ್ಯಾಂಕಲ್ಲಿ ಇಟ್ಟಂಗೆ FD ರಿಟರ್ನ್ ಬರ್ತಾ ಇರುತ್ತೆ. ಸೊ ಅದಕ್ಕೆ 33%ಅನ್ನು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನನ್ನ ಓವರಾಲ್ ರಿಟರ್ನಲ್ಲಿ ಎಲ್ಲ ಕಂಬೈನ್ ಮಾಡಿದ್ರೆ ಆರಾಮಾಗಿ ಜೀವನವನ್ನು ಮಾಡ್ಬೋದು. ಒಂದು ಫ್ಯಾಮಿಲಿ ತಿಂಗಳಲ್ಲಿ ಜೀವನವನ್ನು ಮಾಡ್ಬೋದು. ನಾನು ಹೆವಿ ಇನ್ವೆಸ್ಟರ್ ಅಲ್ಲ, ಫಸ್ಟ್ ಆಫ್ ಆಲ್. ಆಯಿತಾ, ಹೆವಿ ಇನ್ವೆಸ್ಟರ್ ಅಲ್ಲ, ಫುಲ್ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡಲ್ಲ. ನೆಕ್ಸ್ಟೊಂದು ನೋಡಲಿ, ಆಯಿತಾ, ಕೋಟ್ಯಾನಗಟ್ಟಲೆ ಇನ್ವೆಸ್ಟ್ ಮಾಡಿದ್ರೆ ಲಕ್ಷಾನಗಟ್ಟಲೆ ಪ್ರತಿ ತಿಂಗಳು ದುಡಿತಾರೆ. ಆ ಲೆವೆಲಿಗೆ ಇನ್ವೆಸ್ಟರ್ ಅಲ್ಲ ನಾನು. ಆಯಿತಾ, ಆ ಲೆವೆಲ್ಗೆ ಹೆವಿ ಇನ್ವೆಸ್ಟರ್ ಅಲ್ಲ. ನನಗೂ ಅಷ್ಟೊಂದು ನಾಲೆಡ್ಜ್ ಇದೆ ಅಂತಲೂ ಅನ್ನಲ್ಲ. ನಾನು ಒಂದು ಬೇಸಿಕ್ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಷ್ಟೇ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಆಯಿತಾ, ಒಂದು ಜೀವನವನ್ನಂತೂ ಮಾಡ್ಬೋದು ತಿಂಗಳಿಗೆ. ಏನಕ್ಕೆ ಅಂದರೆ ಕಳೆದ ವರ್ಷ ನನಗೆ ಒಂದು ಒಳ್ಳೆಯ ವರ್ಷ ಆಗೈತೆ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಕಳೆದ ವರ್ಷ ಯಾರೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ ಹೆವಿ ದುಡ್ಡನ್ನು ಮಾಡ್ಕೊಂಡಿರ್ತಾರೆ. ಸ್ಟಾಕ್ ಮಾರ್ಕೆಟ್ ಹೆವಿ ಡೌನಕ್ಕೆ ಹೋಗಿತ್ತು, ಆ ಟೈಮಲ್ಲಿ ಇನ್ವೆಸ್ಟ್ ಮಾಡಿದವರು ಹೆವಿ ದುಡ್ಡನ್ನು ಮಾಡ್ಕೊಂಡಿರ್ತಾರೆ. ಆಯಿತಾ, ಸೊ ನನಗೂ ಕೂಡ ಒಂದು ಒಳ್ಳೆಯ ರಿಟರ್ನ್ ಕಳೆದ ವರ್ಷ ಸಿಕ್ಕಿರುವಂಥದ್ದು. ಆಯಿತಾ, ಸೊ ಅದರಿಂದ ಹೇಳ್ತೀನಿ, ಲಾಸ್ಟ್ ವರ್ಷ ಸಿಕ್ಕಂಗೆ ಪ್ರತಿ ವರ್ಷವೂ ಸಿಗಲ್ಲ. ನನಗೆ ಕಳೆದ ವರ್ಷ ಒಳ್ಳೆ ರಿಟರ್ನ್ ಸಿಕ್ಕಿದೆ. ಆರಾಮಾಗಿ ಒಂದು ಫ್ಯಾಮಿಲಿ ಜೀವನವನ್ನು ಮಾಡ್ಬೋದು ಪ್ರತಿ ತಿಂಗಳು. ಅಷ್ಟು ರಿಟರ್ನ್ ಸಿಕ್ಕಿರುವಂಥದ್ದು ನನಗೆ ಇಲ್ಲಿವರೆಗೂ. ಸೊ ಹಾಗೆ ನಾನೆಲ್ಲ ಓವರಾಲ್ ಹೇಳ್ತಿರೋದು ಮ್ಯೂಚುವಲ್ ಫಂಡು, ಆಮೇಲೆ ಸ್ಟಾಕು ಮತ್ತು FD ಎಲ್ಲದನ್ನು ಸೇರಿಸ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ನಾನು. ಒಂದು ಫ್ಯಾಮಿಲಿ ಜೀವನ ಮಾಡ್ಬೋದು. ಸೊ ಇನ್ನು ನನ್ನ ಸ್ಟ್ರಾಟಜೀಸ್ ಬಗ್ಗೆ ಹೇಳ್ತೀನಿ. ಆಯಿತಾ, ಸ್ಟ್ರಾಟಜೀಸ್ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಮೇನ್ ಸ್ಟ್ರಾಟಜೀಸ್ ಯೂಸ್ ಮಾಡಬೇಕು. ಮ್ಯೂಚುವಲ್ ಫಂಡ್ ಏನು ಸ್ಟ್ರಾಟಜಿ ಇಲ್ಲ, ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಬಿಡೋದು ಅಷ್ಟೇ. FD ಅಂತೂ ಕೇಳಂಗಿಲ್ಲ. ಒಂದ್ಸರಿ ಬ್ಯಾಂಕಲ್ಲಿ ಇಟ್ಟಂಗೆ FD ಮತ್ತು ಡೆಫ್ ಫಂಡಲ್ಲಿ ಆಟೋಮೆಟಿಕ್ ಬರ್ತಾರೆ. ಅದಕ್ಕೇನು ಸ್ಟ್ರಾಟಜಿ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಸ್ಟಾಕ್ ಮಾರ್ಕೆಟ್ನಲ್ಲಿ ಕೆಲವೊಂದು ಸ್ಟ್ರಾಟಜೀಸನ್ನು ಯೂಸ್ ಮಾಡಬೇಕಾಗುತ್ತೆ. ನೀವೇನಾದರೂ ಕೆಲವು ಜನ ಇಂಟ್ರಾಡೇ ಸೇಲ್ಸನ್ನು ಮಾಡ್ತೀರಾ. ನಾನು ಇಂಟ್ರಾಡೇ ಕೆಲವೊಂದು ಟೈಮ್ ಮಾಡ್ತೀನಿ. ಯಾವ ಟೈಮ್ ನಾನು ರೆಗ್ಯುಲರ್ ಇಂಟ್ರಾಡೇ ಸೇಲರಲ್ಲ. ನಾನು ಒಂದು ವಾರ, ಒಂದು 15 ದಿನ, ಒಂದು ತಿಂಗಳು ಸ್ಟಾಕ್ಸನ್ನು ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತೀನಿ. ಚೇಂಜ್ ಮಾಡ್ತಾ ಇರ್ತೀನಿ, ಒಂದೊಂದೇ ಯೂಸ್ ಮಾಡಲ್ಲ ನಾನು. ಡಿಪೆಂಡ್. ಆಯಿತಾ, ಒಂದು ಸ್ಟಾಕ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತಂದರೆ ಅದು ಚೆನ್ನಾಗಿ ಹೋಗೋ ತನಕ ಇಟ್ಕೋತೀನಿ, ಆಮೇಲೆ ಸೇಲ್ ಮಾಡ್ತೀನಿ. ಆ ರೀತಿ ಮಾಡ್ತೀನಿ ನಾನು. ಸೊ ಇದಕ್ಕೆ ಕೆಲವೊಂದು ಸ್ಟ್ರಾಟಜೀಸ್ ಬೇಕಾಗುತ್ತೆ. ಒಂದು ಸ್ಟಾಕ್ನ ನೀವು ಕಂಪ್ಲೀಟಾಗಿ ಸ್ಟಡಿ ಮಾಡಬೇಕು.
ATGL ಅದಾನಿ ಟೋಟಲ್ ಗ್ಯಾಸ್. ನಾನು ಎಷ್ಟು ಸ್ಟಡಿ ಮಾಡ್ತಾ ಇದ್ದೀನಿ ಅಂತಂದರೆ ಗೊತ್ತಾಗ್ಬಿಡುತ್ತೆ ಯಾವಾಗ ಡೌನ್ ಆಗುತ್ತೆ ಯಾವಾಗ ಅಪ್ ಆಗುತ್ತೆ ಅಂತ. ಆ ಸ್ಟಾಕ್ ನೀವು ಸ್ಟಡಿ ಮಾಡಿದ್ರೆ ಒಂದು ಲೆವೆಲ್ಗೆ ಗೆಸ್ ಮಾಡ್ಬೋದು ಆಯಿತಾ. ಸೊ ಆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆಯಿತಾ. ಕಳೆದ ಅಂದರೆ ಈ ತಿಂಗಳು ಮೋಸ್ಟ್ಲಿ 14ನೇ ತಾರೀಕು, ಈ ತಿಂಗಳು 14ನೇ ತಾರೀಕು ಈ ಒಂದು ಅದಾನಿ ಟೋಟಲ್ ಗ್ಯಾಸ್ ಕಿತ್ಕೊಂಡು ಡೌನ್ ಆಯಿತು ಆಯಿತಾ. ಸುಮಾರು 5-6% ಡೌನ್ ಹೋಗಿತ್ತು ಅದಾನಿ ಟೋಟಲ್ ಗ್ಯಾಸ್. ನಂಗೆ ಗೊತ್ತಿತ್ತು ಇದು ನಾರ್ಮಲ್ ಅಲ್ಲ ಅಂತ. ಏನಕ್ಕೆ ಅಂತಂದರೆ ಶೇರ್ ಮಾರ್ಕೆಟ್ ಕಂಪ್ಲೀಟ್ ಡೌನ್ ಆಗಿತ್ತು. ಇದೊಂದು ಕಂಪನಿ ಅಲ್ಲ, ಲಿಟ್ರಲಿ ಎಲ್ಲ ಕಂಪನಿಗೆ ಕೂಡ ಡೌನ್ ಆಗಿತ್ತು. ಸೊ ಅದಾನಿ ಟೋಟಲ್ ಗ್ಯಾಸ್ ಒಂದು ಲೆವೆಲ್ಗೆ ಮೇಲಕ್ಕೆ ಹೋಗ್ತಾ ಇತ್ತು. ಸಡನ್ನಾಗಿ ಇಷ್ಟು % ಡೌನ್ ಆಗಿದೆ ಅಂತಂದರೆ ಪಕ್ಕಾ ಗೊತ್ತಿತ್ತು ವಿತಿನ್ ಒಂದು ವಾರದ ಒಳಗೆ ಈ ಒಂದು ಏನು ಲಾಸ್ ಆಗಿದೆ ಅದು ಪಕ್ಕ ರಿಕವರ್ ಆಗುತ್ತೆ ಅಂತ. ಸೊ ನಾನೇನು ಮಾಡಿದೆ, ಡೌನ್ ಆದಾಗ 40 ಶೇರ್ನ ತೊಗೊಂಡೆ. ನಾನು 40 ಶೇರ್ ತೊಗೊಂಡೆ. ನಾನು ತೊಗೊಂಡಾಗ ₹1,200 ಇತ್ತು ಆಯಿತಾ. ₹1,200ಗೆ 40 ಶೇರ್ನ ತೊಗೊಂಡೆ ನಾನು ಆಯಿತಾ. ಪಕ್ಕಾ ಗೊತ್ತಿತ್ತು, ನಾನು ಸ್ಟಡಿ ಮಾಡಿದ್ದೆ ಅದನ್ನ ಆಯಿತಾ, ನನಗೆ ಪಕ್ಕಾ ಗೊತ್ತಿತ್ತು. ಸೊ ನೀವು ನಂಬಲ್ಲ, ನೆಕ್ಸ್ಟ್ ಡೇನೇ ನಾನು ಪರ್ಚೇಸ್ ಮಾಡಿ ನೆಕ್ಸ್ಟ್ ಡೇನ ಅದರ ನೆಕ್ಸ್ಟ್ ಡೇ ಒಂದು 2-3 ದಿನಕ್ಕೆ ಆ ಒಂದು ಸ್ಟಾಕು ₹200 ಜಾಸ್ತಿ ಆಗಿತ್ತು. ಲಿಟ್ರಲಿ ₹200, ಒಂದು ಸ್ಟಾಕಿಗೆ ₹200 ಜಾಸ್ತಿ ಆಗಿತ್ತು. ಲೆಕ್ಕ ಹಾಕಿ ನೀವೇ, 40 × 200, ಲಿಟ್ರಲಿ 2 ದಿನಕ್ಕೆ 8,000 ಲಾಭ ಆಯಿತಾ. ಸೇಲ್ ಮಾಡಿದೆ ಅದನ್ನ ಲಿಟ್ರಲಿ 2 ದಿನಕ್ಕೆ. ಏನಕ್ಕೆ ಅಂದರೆ ಆ ಒಂದು ಶೇರ್ ನಾನು ಸ್ಟಡಿ ಮಾಡಿದ್ದೆ, ನಂಗೆ ಗೊತ್ತಿತ್ತು ಪಕ್ಕ ವಾಪಸ್ ಹೋಗುತ್ತೆ ಅಂತ, ನಂಗೆ ವಾಪಸ್ ಹೋಗುತ್ತೆ ಅಂತ. ಸೊ ಅದರಿಂದ ನಾನು ತೊಗೊಂಡೆ. ಒಂದು 3-4 ದಿನ ಆದಮೇಲೆ ಸೇಲ್ ಮಾಡಿದೆ ಅದನ್ನು. ಲಿಟ್ರಲಿ ಅಷ್ಟು ಪ್ರಾಫಿಟ್ಟು. ಸೊ ಈ ರೀತಿ ಒಂದು ಶೇರನ್ನು, ಮಾರ್ಕೆಟನ್ನು ಸ್ಟಡಿ ಮಾಡಬೇಕಾಗುತ್ತೆ. ಇನ್ನೊಂದು ರುಚಿ ಅಂತ ಆಯಿತಾ. ರುಚಿ, ಸೊ ಇದು ಒಂದು ಎಕ್ಸಾಂಪಲ್ಲು. ಇದು ನಾನು ಇನ್ವೆಸ್ಟ್ ಮಾಡಿಲ್ಲ, ನನ್ನ ಫ್ರೆಂಡ್ ಒಬ್ರು ಇನ್ವೆಸ್ಟ್ ಮಾಡಿದರು. ಈ ಒಂದು ಶೇರ್ ಏನಿದೆ ಹೆವಿ ಒಳ್ಳೆ ಶೇರು. ಬಟ್ ಮೊನ್ನೆ ಒಂದು ನ್ಯೂಸ್ ಬಂತು, ಇವರು ಈ ಒಂದು ಪತಾಂಜಲಿ ಜೊತೆ ಕೆಲವೊಂದು ಅಗ್ರಿಮೆಂಟ್ ಏನೋ ಮಾಡ್ಕೊಂಡಿದ್ದಾರಂತೆ. ಪತಾಂಜಲಿ ಅವರು ಏನೋ ಒಂದು ಡೀಲನ್ನು ಇವ್ರಿಗೆ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಬಂದಿತ್ತು. ಸೊ ನಂಬಲ್ಲ ನೀವು, ನನ್ನ ಫ್ರೆಂಡು ಆಯಿತಾ, ಅವ್ರು ನನ್ನ ಅಕೌಂಟ್ ಥ್ರೂನೇ ಇನ್ವೆಸ್ಟ್ ಮಾಡಿದರು. ನಾನು ಇನ್ವೆಸ್ಟ್ ಮಾಡಿರಲಿಲ್ಲ, ನನ್ನ ಫ್ರೆಂಡು ನನ್ನ ಅಕೌಂಟ್ ಥ್ರೂ ಇನ್ವೆಸ್ಟ್ ಮಾಡಿದರು. ನಾನು ಅವ್ರ ಕಡೆಯಿಂದ ಇನ್ವೆಸ್ಟ್ ಮಾಡಿದ್ದೆ. ಸೊ ಲಿಟ್ರಲಿ 3 ದಿನಕ್ಕೆ 2-3 ದಿನಕ್ಕೆ 35% ರಿಟರ್ನು. ಅವರು 10,000 ಇನ್ವೆಸ್ಟ್ ಮಾಡಿದರು ಅಷ್ಟೇ. 10,000 ಇನ್ವೆಸ್ಟ್ ಮಾಡೋದಕ್ಕೆ ಲಿಟ್ರಲಿ 3,500 ಪ್ರಾಫಿಟ್ ಆಯಿತು. 3,500 ಪ್ರಾಫಿಟ್ಟು 3 ದಿನಕ್ಕೆ ಸೇಲ್ ಮಾಡಿದ್ರು. ಇವಾಗ ಡೌನ್ ಆಗಿದೆ ಅದು ಆ್ಯಕ್ಚುಲಿ. ಸೊ ಈ ರೀತಿ ಒಂದು ಮಾರ್ಕೆಟನ್ನು ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ಈ ರೀತಿ ತುಂಬ ಎಕ್ಸಾಂಪಲ್ ಇದೆ ಆಯಿತಾ. ಹಂಗಂತ ನಾನು ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ದಿನ ಮುಂಚೆ ಟಾಟಾ ಎಲೆಕ್ಸಿಗೆ ಇನ್ವೆಸ್ಟ್ ಮಾಡಿದ್ದೆ. ಅದರಲ್ಲಿ ಒಂದು 3,000 ಕಳ್ಕೊಂಡೆ ನಾನು ಆಯಿತಾ. ಸೊ ಟಾಟಾ ಎಲೆಕ್ಸಿ ಆಮೇಲೆ ಮತ್ತೆ ತಪ್ಪಾಯಿತು. ನಾನು ಸ್ವಲ್ಪ ವೆಯ್ಟ್ ಮಾಡಿದರೆ ಪ್ರಾಫಿಟ್ ಸಿಗ್ತಾ ಇತ್ತು, ಬಟ್ ಫುಲ್ ಡೌನ್ ಆಗೋಯ್ತು ಅಂದ್ಕೊಂಬಿಟ್ಟು ನಾನು ಸೇಲ್ ಮಾಡಿದೆ. ಆಮೇಲೆ ಸೈಲ್ ಅಂತ ಒಂದಿದೆ ಆಯಿತಾ, SAIL ಅಂತ, ಗೌರ್ಮೆಂಟಿಂದು ಸ್ಟೀಲ್ ಕಂಪ್ನಿದು ಆಯಿತಾ. ಸೊ ಇದು ಕೂಡ ಅಷ್ಟೇ, ಮೊನ್ನೆ ನನಗೆ ಹತ್ತತ್ರ ಒಂದು 1,000-1,500 ಲಾಸ್ ಆಯಿತು ಇದು ಕೂಡ. ಸೊ ಈ ರೀತಿ ಆಯಿತಾ, ಲಾಸ್ ಕೂಡ ಮಾಡ್ಕೊಂಡಿದ್ದೀನಿ. ಬಟ್ ಒಂದು ಕಂಪ್ನಿ ಬಗ್ಗೆ, ನಾನು ಸೈಲ್ ಬಗ್ಗೆ ಆಗಲಿ ಅಥವಾ ಬೇರೆ ಇನ್ನೊಂದೇನು ಟಾಟಾ ಎಲೆಕ್ಸಿ ಬಗ್ಗೆ ಆಗಲಿ ಅಷ್ಟೊಂದು ನಾನು ಸ್ಟಡಿ ಮಾಡಿರಲಿಲ್ಲ. ಬಟ್ ಈ ಒಂದು ಅದಾನಿ ಟೋಟಲ್ ಗ್ಯಾಸ್ ಬಗ್ಗೆ ತುಂಬ ಸ್ಟಡಿ ಮಾಡಿದ್ದೆ. ಸೊ ಗೊತ್ತಿತ್ತು ನನಗೆ ಪಕ್ಕ ವಾಪಸ್ ಹೋಗುತ್ತೆ ಅಂತ. ಆ ರೀತಿ ಒಂದು ಕಂಪನಿ ಶೇರ್ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ ಪಕ್ಕ ಪ್ರಾಫಿಟ್ ಮಾಡ್ಬೋದು. ನಂಬಲ್ಲ, ಇವತ್ತು ಕೂಡ ATGL ಅದಾನಿ ಟೋಟಲ್ ಗ್ಯಾಸ್ 4.4%, ನನ್ನ ವೀಡಿಯೋ ಮಾಡೋ ಟೈಮಲ್ಲಿ 4.4% ಮೇಲಕ್ಕೆ ಹೋಗಿದೆ. 4.4%. ಲಿಟ್ರಲಿ ನನಗೆ ಅದಾನಿ ನಾನು ಬಂದಿರೋ ಪ್ರಾಫಿಟಲ್ಲಿ ಇದುವರೆಗೂ ಈ ಅದಾನಿ ಟೋಟಲ್ ಗ್ಯಾಸೇ ಅರ್ಧಕ್ಕೆ ದುಡ್ಡು ಕೊಟ್ಟಿರೋದು ಟೋಟಲ್ಲು. ಸೊ ನನಗೆ ಬಂದಿರೋ ರಿಟರ್ನಲ್ಲಿ ಈ ಮ್ಯೂಚುವಲ್ ಫಂಡು ಮತ್ತು ಸ್ಟಾಕ್ಸಿಗೆ ಕಂಪೇರ್ ಮಾಡಬೇಕಂತಂದರೆ, ನಾನು ಸ್ಟಾರ್ಟಿಂಗ್ ಬಿಗಿನಿಂಗಿಂದ ಆಯಿತಾ ಮ್ಯೂಚುವಲ್ ಫಂಡಿಗೆ ತುಂಬ ದಿನದಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಆಯಿತಾ. 1-2 ವರ್ಷದಿಂದ ಇನ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಏನು 1.5-2 ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಬಂದಿರುವಂಥ ರಿಟರ್ನ್ಗೂ ಎಷ್ಟು ಈಕ್ವಲ್ ಅಂತ ಅಂದರೆ, ಶೇರ್ ಮಾರ್ಕೆಟಲ್ಲಿ 3-4 ತಿಂಗಳಲ್ಲಿ ಅಷ್ಟು ರಿಟರ್ನ್ ಬರುತ್ತೆ ನಿಮಗೆ. ಮ್ಯೂಚುವಲ್ ಫಂಡಲ್ಲಿ 1.5-2 ವರ್ಷದಿಂದ ಎಷ್ಟು ರಿಟರ್ನ್ ಬರುತ್ತೋ, ಸ್ಟಾಕ್ ಮಾರ್ಕೆಟಲ್ಲಿ ಒಂದು 4-5 ತಿಂಗಳು ಅಷ್ಟು ರಿಟರ್ನ್ ಬರುತ್ತೆ ನಿಮಗೆ, ಅದಕ್ಕಿಂತ ಜಾಸ್ತಿ ಬರುತ್ತೆ ನಿಮಗೆ. ಸೊ ಅಷ್ಟು ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡನ್ನು ಮಾಡ್ಬೋದು. ಅದ್ರ ಬಗ್ಗೆ ಮಾಹಿತಿ ಗೊತ್ತಿರ್ಬೇಕು ನಿಮ್ಗೆ. ಏನೇನೋ ಗೊತ್ತಿಲ್ಲ ಸುಮ್ಮನೆ ಅವಲಕ್ಕಿ ಈ ತಗೋ ಸ್ಟಾಕ್ಸ್ನ ಅಂಥದ್ದು ಮಾಡಬಾರ್ದು. ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂತಂದರೆ ಹೆವಿ ಮಾಡ್ಬೋದು, ಹಂಗೆ ಮಾಡೋರು ಇದ್ದಾರೆ ಆಯಿತಾ. ನಾನು ಹೆವಿ ಪಂಟಾಲ ಈ ವಿಷಯದಲ್ಲಿ. ಬಟ್ ಕೆಲವೊಂದು ನನಗೆ ಇನ್ಫಾರ್ಮೇಷನ್ನು ಗೊತ್ತಾಗುತ್ತೆ, ಕೆಲವೊಂದು ಜಡ್ಜ್ ಮಾಡ್ತೀನಿ. ಬಟ್ ನನಗೆ ಅನಿಸ್ತಾಗಿದೆ ಯಾರು ಪರ್ಫೆಕ್ಟ್ ಅಂತೂ ಅನ್ನಲ್ಲ. ಯಾರಿಗೂ ಕೂಡ ತೊಗೊಂಬಿಡು ಪಕ್ಕಡ ಮೇಲಕ್ಕೆ ಹೋಗುತ್ತೆ ಅಂತ ಅನ್ನೋರು ಯಾರೂ ಇಲ್ಲ ಆಯಿತಾ. ಯಾರು ಇದ್ರಲ್ಲಿ ಪಂಟ್ರಲ್ಲ ಆಯಿತಾ. ಎಲ್ಲರೂ ಕೂಡ ಇದರಲ್ಲಿ ಲಾಸ್ ಮಾಡ್ಕೊಂಡಿರ್ತಾರೆ. ಕೆಲವು ಜನ ಗೇನ್ ಮಾಡ್ಕೊಂಡಿರ್ತಾರೆ. ಯಾರು ಇದ್ರಲ್ಲಿ ಪಂಟ್ರಲ್ಲ, ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಐ ಹೋಪ್ ನೀವು ಇದರಿಂದ
ಒಂದು ಹೊಸ ಕೆಲವೊಂದು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ. ನಿಮಗೂ ಕೂಡ ಸ್ವಲ್ಪ ಮೋಟಿವೇಶನ್ ಸಿಕ್ತು ಅಂತ ಅನ್ಕೋತೀನಿ. ಯಾಕೆಂದರೆ ಕೆಲವು ಜನ ನಮ್ಮ ಭಾರತದಲ್ಲಿ ಈ ಒಂದು ಸ್ಟಾಕ್ಸಿಗೆ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಾರೆ. ಹಂಗಂತ ನಾನು ಹೇಳಿದೆ ಅಂದ್ಬಿಟ್ಟು ಇದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ನಾನು ಆಗಲೇ ಹೇಳಿದ್ದೀನಿ. ನಾನು ಫಸ್ಟ್ ನೀವು ತಿಳ್ಕೊಳ್ಳಿ. ನಾನು ಹೇಳಿದೆ ಅಂತಾಗಲಿ ಬೇರೆ ನಾನು ಹೇಳಿದ್ರು ಅಂತಾಗಲಿ ಮಾಡೋದಕ್ಕೆ ಹೋಗ್ಬಿಡಿ. ಅದಲ್ಲ, ಅದು ದಾರಿ ಅಲ್ಲ, ಆಯಿತಾ? ಕಳ್ಕೊತೀರಾ, ಲಾಸ್ ಮಾಡ್ಕೋತೀರಾ. ನಾನು ಹೇಳಿದೆ ಅಂತ ಬೇರೆ ಹೇಳಿದ್ರು ಅಂತ ಮಾಡೋದಕ್ಕೆ ಹೋದರೆ ನೀವು ಫಸ್ಟ್ ತಿಳ್ಕೊಂಡು ಕಂಪ್ನಿ ಬಗ್ಗೆ ತಿಳ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡಿ. ಸೊ ಇದಿಷ್ಟು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋಲಿ.